ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ PYQ ಕೆಮಿಸ್ಟ್ರಿ ಸೀರೀಸಲ್ಲಿ ಲಾಸ್ಟ್ ಬಟ್ ಒನ್ ಚಾಪ್ಟರ್ ಫಸ್ಟ್ PUC ಥರ್ಮೋಡೈನಮಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ಮಿನಿಟ್ ಆಫ್ ಪ್ರಿಪ್ರೇಷನ್ ಸ್ಟೇಜಲ್ಲಿದ್ದೀರಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಡೆಫಿನೆಟ್ ಆಗಿ ಪ್ರಿಪೇರ್ ಆಗಲೇಬೇಕು. ಸೊ ಸೇಮ್ ಕ್ವಶನ್ ರಿಪೀಟ್ ಆಗದೆ ಇದ್ದರೂ ಕೂಡ ಆ ಕ್ವಶನ್ ಟೈಪ್ ಕ್ವಶನ್ಗಳು ರಿಪೀಟ್ ಆಗ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಸೊ ಯಾವುದೇ ಹೊಸ ಕಾನ್ಸೆಪ್ಟನ್ನು ಈಗ ಕೂತ್ಕೊಂಡು ಓದೋದಕ್ಕೆ ಹೋಗಬೇಡಿ. ಬಿ ಕಾನ್ಫಿಡೆಂಟ್, ಗೆಲುವು ನಿಮ್ಮದೇ. ರೈಟ್. ಸೊ ಇದ್ರ ಜೊತೆಗೆ ನೀವೇನಾದರೂ ಮಾಕ್ ಟೆಸ್ಟ್ಗಳನ್ನು ಅಟೆಂಪ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ನನ್ನ RHchemistry ಮೊಬೈಲ್ ಆ್ಯಪಿನಲ್ಲಿ ಸೊ ಐ ಹ್ಯಾವ್ ಗಿವನ್ ಮಾಕ್ ಟೆಸ್ಟ್ 13 ಮಾಕ್ ಟೆಸ್ಟ್, ಡಿಫ್ರೆಂಟ್ ಟೈಪ್ ಆಫ್ ಮಾಕ್ ಟೆಸ್ಟ್ ಫಾರ್ 99 rupees. ವಿತ್ ಯೂನಿಟ್ ಟೆಸ್ಟ್ ನಿಮಗೆ ಮಾಡಬೇಕು ಅಂತಂದರೆ 199 rupees ಇದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ದಟ್ ಆ್ಯಂಡ್ ಅಟೆಂಪ್ಟ್ ದೋಸ್ ಟೆಸ್ಟ್ ಟು ಇನ್ಕ್ರೀಸ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ರಿಮೆಂಬರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ನಾಲೆಜ್ ಅಬೌಟ್ ದ ಕೆಮಿಸ್ಟ್ರಿ ಸಬ್ಜೆಕ್ಟ್. ಅದರಲ್ಲಿ ಇರೋದು ಓನ್ಲಿ ಸಬ್ಜೆಕ್ಟ್ ಕೆಮಿಸ್ಟ್ರಿ ಅನ್ನೋದು ಗೊತ್ತಿರಲಿ. ಇನ್ನು ಥರ್ಮೋಡೈನಮಿಕ್ಸಲ್ಲೂ ಕೂಡ ಸೊ ಒಂದು ಕ್ವಶನನ್ನು ಕೇಳಿರುವಂಥದ್ದು. ಸೊ ನನ್ನ ಸಜೆಷನ್, ನೀವೇನಾದರೂ ಈ ಚಾಪ್ಟರ್ ಇವತ್ತು ಓದೋದಕ್ಕೆ ಸ್ಟಾರ್ಟ್ ಮಾಡಿದರೆ ಓದೋದಕ್ಕೆ ಹೋಗಬೇಡಿ. ಸೊ ಆಲ್ರೆಡಿ ಓದಿದರೆ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ. ಸೊ ಥರ್ಮೋಡೈನಮಿಕ್ಸ್ ಟರ್ಮಲ್ಲಿ ಸಿಸ್ಟಮು, ಸರೌಂಡಿಂಗು ಇದೆಲ್ಲ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಐಸೋಲೇಟೆಡ್ ಸಿಸ್ಟಮ್ ಅಂದರೆ ಏನಂತ ನೆನಪಿಟ್ಕೊಳ್ಳಿ. ಸೊ ಐಸೋಲೇಟೆಡ್ ಅಂತ ನೈದರ್ ಮ್ಯಾಟರ್ ನಾರ್ ಎನರ್ಜಿ, ಜಸ್ಟ್ ಲೈಕ್ ಅ ಥರ್ಮಸ್ ಫ್ಲಾಸ್ಕ್. ಸೊ ಓಪನ್ ಸಿಸ್ಟಮ್ ಅಂತಂದರೆ ಬೋತ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಆರ್ ಎಕ್ಸ್ಚೇಂಜ್. ಕ್ಲೋಸ್ ಸಿಸ್ಟಮ್ ಅಂತಂದರೆ ಓನ್ಲಿ ಎನರ್ಜಿ ಈಸ್ ಎಕ್ಸ್ಚೇಂಜ್ ವಿತ್ ದ ಸರೌಂಡಿಂಗ್ ಬಟ್ ನಾಟ್ ದ ಮ್ಯಾಟರ್. ರೈಟ್. ಹೋಮೋಜಿನಸ್ ಸಿಸ್ಟಮ್ ಅಂತಂದರೆ ಯೂನಿಫಾರ್ಮ್ ಥ್ರೂ ಔಟ್ ಒನ್ ಫೇಸ್ ಓನ್ಲಿ. ಸೊ ಹೆಟ್ರೋಜಿನಸ್ ಅಂತಂದರೆ ನಾಟ್ ಯೂನಿಫಾರ್ಮ್. ಇನ್ನು ಇಂಪಾರ್ಟೆಂಟ್ ಅಂದರೆ ಈ ಪಾರ್ಟ್. ಓಕೆ. ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿ ಕೇಳ್ಬೋದು. ಓಕೆ. 4 ಪ್ರಾಪರ್ಟಿ ಕೊಟ್ಟು ವಿಚ್ ಈಸ್ ಎಕ್ಸ್ಟೆನ್ಸಿವ್ ಇಂಟೆನ್ಸಿವ್ ಕೇಳ್ಬೋದು. ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಪ್ರಾಪರ್ಟಿ ವಿಚ್ ಮ್ಯಾಗ್ನಿಟ್ಯೂಡ್ ಡಿಪೆಂಡ್ಸ್ ಅಪಾನ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್. ಕ್ವಾಂಟಿಟಿ ಆಫ್ ಮ್ಯಾಟರ್ ಮೇಲೆ ಡಿಪೆಂಡ್ ಇದ್ದರೆ ನಾವು ಅದನ್ನು ಎಕ್ಸ್ಟೆನ್ಸಿವ್ ಅಂತೀವಿ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇಲ್ಲ ಅಂದರೆ ನಾವು ಅದನ್ನು ಇಂಟೆನ್ಸಿವ್ ಅಂತ ಕರಿತೀವಿ. ಸೊ ಎಕ್ಸ್ಟೆನ್ಸಿವ್ ಅಂತ ಅಂದರೆ ಸೊ ಮಾಸ್, ವಾಲ್ಯೂಮ್, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಹೀಟ್ ಕೆಪಾಸಿಟಿ, ಸರ್ಫೇಸ್ ಏರಿಯಾ, ಎಂಟ್ರೋಪಿ, ಗಿಬ್ಸ್ ಎನರ್ಜಿ ಇವೆಲ್ಲದೂ ಕೂಡ ಡಿಪೆಂಡಿಂಗ್ ಆನ್ ದ ಮ್ಯಾಟರ್. ಸೊ ಇಂಟೆನ್ಸಿವ್ ಅಂತ ಅಂದಾಗ ಹೂಸ್ ಮ್ಯಾಗ್ನಿಟ್ಯೂಡ್ ಡು ನಾಟ್ ಡಿಪೆಂಡ್ ಅಪಾನ್ ದ ಮ್ಯಾಟರ್. ಈಗ ಫಾರ್ ಎಕ್ಸಾಂಪಲ್ ಪ್ರೆಷರ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಡೆನ್ಸಿಟಿ ಇರ್ಬೋದು, ಮೋಲಾರ್ ವಾಲ್ಯೂಮ್ ಇರ್ಬೋದು, ವಿಸ್ಕಾಸಿಟಿ ಇರ್ಬೋದು. ಇವೆಲ್ಲ ನೀವು 1 ಗ್ರಾಮ್ ತೊಗೊಂಡ್ರು ಅಷ್ಟೇ, 1 kg ತೊಗೊಂಡ್ರು ಅಷ್ಟೇ, ಇದು ಕಾನ್ಸ್ಟೆಂಟ್ ಇರ್ತದೆ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸಿಗೆ. ಸೊ ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು, ಕೆಮಿಕಲ್ ಪೊಟೆನ್ಷಿಯಲ್, EMF ಎಕ್ಸೆಟ್ರಾ. ಸ್ಟೇಟ್ ವೇರಿಯೇಬಲ್. ಸ್ಟೇಟ್ ವೇರಿಯೇಬಲ್ ಅಂತಂದರೆ ಫಂಡಮೆಂಟಲ್ ಪ್ರಾಪರ್ಟೀಸ್ ವಿಚ್ ಡೆಟರ್ಮೈನ್ಸ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಯಾವುದೋ ಒಂದು ಗ್ಯಾಸ್ ಇದೆ ಅಥವಾ ಸಬ್ಸ್ಟೆನ್ಸ್ ಇದೆ, ಅದರ ಸ್ಟೇಟ್ ಆಫ್ ಸಿಸ್ಟಮ್ ಹೇಳಬೇಕು ಅಂದರೆ ನಾವೇನು ತೊಗೋತೀವಿ? ಪ್ರೆಷರ್, ವಾಲ್ಯೂಮ್ ಮತ್ತು ಟೆಂಪ್ರೇಚರ್. ಸೊ ಅದಕ್ಕೆ ನಾವು ಇದನ್ನು ಸ್ಟೇಟ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸ್ಟೇಟ್ ಫಂಕ್ಷನ್ ಅಂತ ಬಂದಾಗ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಅಪಾನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜಸ್ ಆಫ್ ದ ಸಿಸ್ಟಮ್ ಆ್ಯಂಡ್ ಆರ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಟೇಕನ್. ಸೊ ಅದು ಯಾವ ರೀತಿ ಪ್ರೊಸೆಸ್ ಆಯಿತು ಅನ್ನೋದು ಡಿಪೆಂಡ್ ಇಲ್ಲ, ಬಟ್ ಇನಿಷಿಯಲ್ ಮತ್ತು ಫೈನಲ್ ಮೇಲೆ ಮಾತ್ರ ಡಿಪೆಂಡೆಂಟು. ಸೊ ಅದನ್ನು ನಾವು ಎಂಟ್ರೋಪಿ, ಎಂಥಾಲ್ಪಿ, ಫ್ರೀ ಎನರ್ಜಿ ಅಂತೇಳಿ ಕರಿತೀವಿ. ಸೊ ಸ್ಟೇಟ್ ವೇರಿಯೇಬಲ್ಸ್ ಸಚ್ ಆಸ್ ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್ ಆರ್ ಆಲ್ಸೋ ಸ್ಟೇಟ್ ವೇರಿಯೇಬಲ್ಸ್ ಅನ್ನೋದು ಗೊತ್ತಿರಲಿ, ಅಂದರೆ ಸ್ಟೇಟ್ ಫಂಕ್ಷನ್ಸ್ ಅನ್ನೋದು ಗೊತ್ತಿರಲಿ. ಟೈಪ್ಸ್ ಆಫ್ ಪ್ರೊಸೆಸ್ಸಲ್ಲಿ ಸೊ ಐಸೋಥರ್ಮಲ್ ಪ್ರೊಸೆಸ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಅಡಿಯಾಬೆಟಿಕ್ ಪ್ರೊಸೆಸ್ ಹೀಟ್ ವಿಲ್ ಬಿ ಝೀರೋ, ಅಂದರೆ ಹೀಟ್ ಎಬ್ಸಾರ್ಬ್ಡ್, ನಾಟ್ ಎಬ್ಸಾರ್ಬ್ಡ್ ಆ್ಯಂಡ್ ಆಲ್ಸೋ ನಾಟ್ ರಿಲೀಸ್. ನೋಡಿ, ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ವಿತ್ ದ ಸರೌಂಡಿಂಗ್. ಹೌದಾ? ಸೊ ಡೆಲ್ಟಾ Q ಇಸ್ ಈಕ್ವಲ್ ಟು 0. ಐಸೋಬೇರಿಕ್, ಬೇರ್ ಅಂದರೆ ಪ್ರೆಷರ್. ಹೌದಾ? ಸೊ ಐಸೋಬೇರಿಕ್ ಅಂದರೆ ಕಾನ್ಸ್ಟೆಂಟ್ ಪ್ರೆಷರ್. ಐಸೋಕೋರಿಕ್ ಅಂತಂದರೆ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಆಗುವಂಥ ಪ್ರೊಸೆಸ್. ರಿಮೆಂಬರ್. ಸೊ ಸೈಕ್ಲಿಕ್ ಪ್ರೊಸೆಸ್ du ಆ್ಯಂಡ್ ಡೆಲ್ಟಾ H ಆ್ಯಂಡ್ du ಅಂದರೆ ಇಂಟರ್ನಲ್ ಎನರ್ಜಿ ವಿಲ್ ಬಿ 0. ರಿವರ್ಸಿಬಲ್ ಪ್ರೊಸೆಸ್ ಗೊತ್ತಿದೆ, ಇರಿವರ್ಸಿಬಲ್. ಸೊ ಇಂಟರ್ನಲ್ ಎನರ್ಜಿ ಅಂತಂದರೆ ಸಮ್ ಆಫ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ರಿಮೆಂಬರ್. ಸೊ ರಿಪ್ರೆಸೆಂಟೆಡ್ ಬೈ ವ್ಯೂ. Internal energy and may change when heat evolved or absorbed during the system, or work done by the system, work done on the system. So matter enters or leaves the system. So because of all this, remember, internal energy can be changed. So enthalpy. Enthalpy is the sum of internal energy and the product of its pressure and volume. Andre enthalpy is equal to H, defined by H, change in enthalpy. So delta H anta helthivi. H is equal to U plus PV. ಈಸ್ ನಥಿಂಗ್ ಬಟ್ ಸೊ ಎಂಥಾಲ್ಪಿ. ಸೊ ಚೇಂಜ್ ಇನ್ ಎಂಥಾಲ್ಪಿ ಅಂತ ಬಂದಾಗ ಡೆಲ್ಟಾ H ಇಸ್ ಈಕ್ವಲ್ ಟು ಡೆಲ್ಟಾ U ಪ್ಲಸ್ P ಡೆಲ್ಟಾ V ಅಂತ ತಗೋತೀವಿ. 0th law of thermodynamics, if two bodies are separately in thermal equilibrium with the third system, then they are in thermal equilibrium with each other. ಅಂದರೆ ಇಲ್ಲಿ ನೋಡಿ, A equilibrium with C, B equilibrium with C. ಹೌದಾ? ಅಂದರೆ A equilibrium with B. ಸೊ A with C, B with C ಆದರೆ A with B ಇಸ್ ಕೂಡ ಕರೆಕ್ಟ್ ಆಗ್ತದ ಅಂತೇಳಿ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ನಮ್ಗೆ ಗೊತ್ತೇ ಇದೆ, ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಇಲ್ಲಿ ಫಾರ್ಮುಲಾ ಮ್ಯಾಥಮೆಟಿಕಲಿ Q ಇಸ್ ಈಕ್ವಲ್ ಡೆಲ್ಟಾ U ಪ್ಲಸ್ W ಅಂತೀವಿ. ಡೆಲ್ಟಾ U ಇಸ್ ಈಕ್ವಲ್ ಟು ಅಂದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು Q ಪ್ಲಸ್ W ಅನ್ನೋದು ಗೊತ್ತಿರಲಿ. ಡೆಲ್ಟಾ U ವಿಲ್ ಬಿ ಡಿಫೈನ್ಡ್ ಆಸ್ ಹೀಟ್ ಆಡೆಡ್ ಟು ದ ಸಿಸ್ಟಮ್ ಪ್ಲಸ್ ವರ್ಕ್ ಡನ್ ಆನ್ ದ ಸಿಸ್ಟಮ್. ಅಂದರೆ ಸೊ ಇಲ್ಲಿ ವರ್ಕ್ ಈಸ್ ಪ್ರೆಷರ್ ವಾಲ್ಯೂಮ್ ವರ್ಕ್ ಆಗಿರೋದಕ್ಕೆ ಸೊ W ಇಸ್ ಈಕ್ವಲ್ ಟು ಮೈನಸ್ P ಡೆಲ್ಟಾ V ಅಂತ ತೊಗೊಳ್ಬೋದು. ಸೊ ಹೆನ್ಸ್ ರಿಮೆಂಬರ್, P ಇಸ್ ಕಾನ್ಸ್ಟೆಂಟ್, ಡೆಲ್ಟಾ V ಇಸ್ ಚೇಂಜ್ ಇನ್ ವಾಲ್ಯೂಮ್ ಆ್ಯಂಡ್ ಎಕ್ಸ್ಪಾನ್ಷನ್. ಸೊ ಇಂಪಾರ್ಟೆಂಟ್ ಅಂತಂದರೆ ಫಾರ್ ಎನರ್ಜಿ ಟ್ರಾನ್ಸ್ಫರ್ ಆಸ್ ವರ್ಕ್ ಡನ್ ಆನ್ ದ ಸಿಸ್ಟಮ್ W ಇಸ್ ಪಾಸಿಟಿವ್
Remember, work done on the system W is positive, work done by the system W is negative, right? So heat absorbed by the system, so heat is positive, so under enthalpy is positive, or Q is positive, so heat is evolved by the system, then delta H is negative, nothing but Q is negative, right? So in all these case ನೋಡಿ delta W ಪಾಸಿಟಿವ್ ಇದ್ರೆ U ಇನ್ಕ್ರೀಸ್ ಆಗ್ತದೆ, ನೆಗೆಟಿವ್ ಇದ್ರೆ U ಡಿಕ್ರೀಸ್ ಆಗ್ತದೆ. ಯಾಕಂದ್ರೆ ಇಲ್ಲೇನಿದೆ ನಮ್ಮ ಫಾರ್ಮುಲಾ, ಹೌದಾ? ಸೊ Q ಮೋರ್ ದೆನ್ 0 ಇದ್ರೆ U ಇನ್ಕ್ರೀಸ್ ಆಗ್ತದೆ ಅಂದ್ರೆ ಇಂಟರ್ನಲ್ ಎನರ್ಜಿ, ಲೆಸ್ ದೆನ್ 0 ಇದ್ರೆ ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ಬಿಕಾಸ್ ದ ಫಾರ್ಮುಲಾ Q ಪ್ಲಸ್ W ನಮಗೆ ಇಲ್ಲೇ ಕೊಟ್ಟಿದ್ದಾರೆ. Then important formulas ನೆನಪಿಟ್ಕೊಳ್ಳಿ ಫಾರ್ ಐಸೋಥರ್ಮಲ್ ರಿವರ್ಸಿಬಲ್ ಎಕ್ಸ್ಪಾನ್ಷನ್. ಸೊ ಡೆಲ್ಟಾ ಯು 0 ಇರ್ತದೆ, ಅದಕ್ಕೆ Q is equal to minus W ಅಂತ ಹೇಳ್ತೀವಿ. ಸೊ 2.303 nRT log V2 by V1 ಅಥವಾ W is equal to minus 2.303 nRT log P1 by P2 ಅನ್ನೋದು ನೆನಪಿಟ್ಕೊಳ್ಳಿ. ಫಾರ್ ಐಸೋಥರ್ಮಲ್ ಪ್ರೊಸೆಸ್ ಚೇಂಜ್ ಇನ್ ವಾಲ್ಯೂಮ್ is equal to 0, Q is equal to delta V ಬರ್ತದೆ. ಅಡಿಯಾಬೆಟಿಕ್ ಪ್ರೊಸೆಸ್ Q is equal to 0 ಆದಾಗ delta U is equal to W ಬರ್ತದೆ. ಸೈಕ್ಲಿಕ್ ಪ್ರೊಸೆಸ್ delta U is equal to 0 ಆದಾಗ Q is equal to minus W ಬರ್ತದೆ. ನೋಡಿ, heat absorbed by the system positive, evolved ನೆಗೆಟಿವ್, ಡನ್ ಆನ್ ದ ಸಿಸ್ಟಮ್ ಪಾಸಿಟಿವ್, ಡನ್ ಬೈ ದ ಸಿಸ್ಟಮ್ ನೆಗೆಟಿವ್ ಅನ್ನೋದು ಗೊತ್ತಿರಲಿ. ಇನ್ನು ರಿಲೇಷನ್ ಬಿಟ್ವೀನ್ ಡೆಲ್ಟಾ ಎಚ್ ಅಂಡ್ ಡೆಲ್ಟಾ ಯು, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಡೆಲ್ಟಾ ಎನ್ ಜಿ ಆರ್ ಟಿ. ಸೊ ಡೆಲ್ಟಾ ಎನ್ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಗೇಷಿಯಸ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಗೇಷಿಯಸ್. ಓಕೆ, ಸೊ ನೋಡಿ ಡೆಲ್ಟಾ ಎಚ್ ಇಸ್ ಈಕ್ವಲ್ ಡೆಲ್ಟಾ ಯು, ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು 0 ಇದರಲ್ಲಿ, ಹೌದಾ? ನಂಬರ್ ಆಫ್ ಮೋಲ್ಸ್ ಆರ್ 0, ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಮಾಡಿದಾಗ 0. ಡೆಲ್ಟಾ ಎಚ್ ಮೋರ್ ದೆನ್ ಡೆಲ್ಟಾ ಯು ಬರ್ತದೆ ಯಾವಾಗ? ಡೆಲ್ಟಾ ಎನ್ ಜಿ ಪಾಸಿಟಿವ್ ಇದ್ದಾಗ. ಸೊ ಡೆಲ್ಟಾ ಎನ್ ಜಿ ನೆಗೆಟಿವ್ ಇದ್ದಾಗ ಡೆಲ್ಟಾ ಎಚ್ ಲೆಸ್ ದೆನ್ ಡೆಲ್ಟಾ ಯು ಬರ್ತದೆ. ಇದ್ರ ಮೇಲೆ ಕ್ವಶನ್ ಕೇಳಿದ್ದಿದೆ, ನೆನಪಿಟ್ಕೊಳ್ಳಿ. ದೆನ್ ಹೀಟ್ ಕೆಪಾಸಿಟಿ, ಮೋಲಾರ್ ಹೀಟ್ ಕೆಪಾಸಿಟಿ. ಸೊ ಸಿ ಪಿ ಮೈನಸ್ ಸಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಅನ್ನೋದೊಂದು ನೆನಪಿಟ್ಕೊಳ್ಳಿ. ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ಪ್ರೊಸೆಸ್ ನೋಡಿ. ಸೊ ಹೀಟ್ ಇವಾಲ್ಡ್ ಆದರೆ ಎಕ್ಸೋಥರ್ಮಿಕ್, ಎಬ್ಸಾರ್ಬ್ಡ್ ಆದರೆ ಎಂಡೋಥರ್ಮಿಕ್. ಎಂಥಾಲ್ಪಿ ಆ್ಯಂಡ್ ಹೀಟ್ ಆಫ್ ರಿಯಾಕ್ಷನ್ಸ್. ಸೊ ಇದರಲ್ಲಿ ನೆನಪಿಟ್ಕೊಳ್ಳಿ ಡೆಲ್ಟಾ ಎಚ್ ಆರ್ ಡೆಲ್ಟಾ ಎಚ್ ಆರ್ ಇಸ್ ಈಕ್ವಲ್ ಟು ಸೊ ಸಮೇಷನ್ ಆಫ್ ಎಂಥಾಲ್ಪೀಸ್ ಆಫ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಇದರಲ್ಲಿ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ಅನ್ನೋದು ಗೊತ್ತಿರಲಿ. ಸೊ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಚೇಂಜ್ ಅಂತಂದರೆ ಸೊ ವೆನ್ ಪ್ರೆಷರ್ ಇಸ್ 1 atmosphere 298 Kelvin ಟೆಂಪ್ರೇಚರ್. ಎಂಥಾಲ್ಪಿ ಫಾರ್ಮೇಷನ್ ಇಸ್ ಆಲ್ವೇಸ್ ನೆಗೆಟಿವ್ ಸೊ ದಟ್ ಇಟ್ ಈಸ್ ಮೋರ್ ಸ್ಟೇಬಲ್ ಅನ್ನೋದು ಗೊತ್ತಿರಲಿ. ಡೆಲ್ಟಾ ಎಚ್ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಡೆಲ್ಟಾ ಎಚ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಮೈನಸ್ ಡೆಲ್ಟಾ ಎಚ್ ಫಾರ್ಮೇಷನ್ ಆಫ್ ರಿಯಾಕ್ಟೆಂಟ್. ಎಂಥಾಲ್ಪಿ ಆಫ್ ಕಂಬಷನ್ ನೋಡಿ, ಎಂಥಾಲ್ಪಿ ಕಂಬಷನ್ ಇಸ್ ಆಲ್ವೇಸ್ ನೆಗೆಟಿವ್ ಇರ್ತದೆ. ಸೊ ಎಂಥಾಲ್ಪಿ ಚೇಂಜ್ ವೆನ್ 1 mole ಆಫ್ ಸಬ್ಸ್ಟೆನ್ಸ್ ಇಸ್ ಕಂಪ್ಲೀಟ್ಲಿ ಬರ್ನ್ಟ್ ಇನ್ ಆಕ್ಸಿಜನ್ ಇಸ್ ನೋನ್ ಆಸ್ ಎಂಥಾಲ್ಪಿ, ಅಂದರೆ ಎಂಥಾಲ್ಪಿ ಆಫ್ ಕಂಬಷನ್. ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಅಂತಂದರೆ ಚೇಂಜ್ ಇನ್ ಎಂಥಾಲ್ಪಿ ವೆನ್ 1 mole ಆಫ್ ಸಬ್ಸ್ಟೆನ್ಸ್ ಇಸ್ ಡಿಸಾಲ್ವ್ಡ್ ಇನ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್. ಅಂದರೆ NaCl ಪ್ಲಸ್ H2O ಸೊ 5.35 kJ ಆಗ್ತದೆ. NaCl aqueous ಆಗ್ತದೆ. ಎಂಥಾಲ್ಪಿ ನ್ಯೂಟ್ರಲೈಸೇಷನ್ ಅಂತಂದರೆ ಆಸಿಡ್ ಬೇಸ್ ನ್ಯೂಟ್ರಲೈಸ್ ಮಾಡಿದಾಗ ಎಂಥಾಲ್ಪಿ ಎಷ್ಟು ರಿಲೀಸ್ ಆಗ್ತದೆ ಅಥವಾ ಅಬ್ಸಾರ್ಬ್ ಆಗ್ತದೆ ಅದನ್ನು ನಾವು ಎಂಥಾಲ್ಪಿ ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಎಂಥಾಲ್ಪಿ ಹೈಡ್ರೇಷನ್ ಅಂತಂದರೆ ವೆನ್ ಈ ಅಮೌಂಟ್ ಆಫ್ ಹೀಟ್ ಇವಾಲ್ಡ್ ವೆನ್ 1 mole ಆಫ್ ಆನ್ಹೈಡ್ರಸ್ ಸಾಲ್ಟ್ ಅಂಡರ್ಗೋ ಹೈಡ್ರೇಷನ್. ಫ್ಯೂಷನ್ ಅಂತಂದರೆ ಹೀಟ್ ರಿಕ್ವೈರ್ಡ್ ಟು ಚೇಂಜ್ 1 mole ಆಫ್ ಸಾಲಿಡ್ ಸಬ್ಸ್ಟೆನ್ಸ್ ಇಂಟು ಕಂಪ್ಲೀಟ್ಲಿ ಲಿಕ್ವಿಡ್. ಸಬ್ಲಿಮೇಷನ್ ಅಂತಂದರೆ ಸಾಲಿಡ್ ಟು ಗ್ಯಾಸ್. ಟ್ರಾನ್ಸಿಷನ್ ಅಂತಂದರೆ ಹೀಟ್ ಚೇಂಜ್ ಆಕರ್ಸ್ ವೆನ್ 1 mole ಆಫ್ ಎಲಿಮೆಂಟ್ ಅಂಡರ್ಗೋ ಚೇಂಜಸ್ ಫ್ರಮ್ 1 allotropic ಫಾರ್ಮ್ ಟು ಅನದರ್. ಕಾರ್ಬನ್ ಡೈಮಂಡ್ ಇರೋದು ಗ್ರಾಫೈಟ್ ಆಗೋದಕ್ಕೆ -1.9 kJ ಬೇಕು ಅನ್ನೋದು ಮೀನಿಂಗ್. ಇನ್ನು ಫಸ್ಟ್ ಲಾ ಆಫ್ ಥರ್ಮೋಕೆಮಿಸ್ಟ್ರಿ ಅಂದರೆ ಲಿವಿಶ್ ಆರ್ ಲ್ಯಾಪ್ಲಾಸ್ ಲಾ ಅಂತ ಕರಿತೀವಿ. ಅಮೌಂಟ್ ಆಫ್ ಹೀಟ್ ಇವಾಲ್ವ್ಡ್ ಆರ್ ಅಬ್ಸಾರ್ಬ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್ಡ್ ಆರ್ ಇವಾಲ್ವ್ಡ್ ವೆನ್ ದ ಸೇಮ್ ರಿಯಾಕ್ಷನ್ ಇಸ್ ರಿವರ್ಸ್ಡ್ ಅಂತ ಮೀನಿಂಗು. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಥರ್ಮೋಕೆಮಿಸ್ಟ್ರಿ ಹೆಸ್ ಲಾ ಅಂತ ಹೇಳ್ತೀವಿ. ದ ಹೀಟ್ ಆಫ್ ರಿಯಾಕ್ಷನ್ ಅಥವಾ ಎಂಥಾಲ್ಪಿ ಆಫ್ ರಿಯಾಕ್ಷನ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಸ್ಟೆಪ್ಸ್ ಟೇಕನ್. ರಿಮೆಂಬರ್ ಬಾಂಡ್ ಎಂಥಾಲ್ಪಿ, ಇದು ಭಾಳ ಇಂಪಾರ್ಟೆಂಟು, 2-3 ಸಲ ಕ್ವಶನ್ ಕೇಳಿದ್ದಾರೆ. ಬಾಂಡ್ ಎಂಥಾಲ್ಪಿ ಅಂತಂದರೆ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಬಾಂಡ್ ಎಂಥಾಲ್ಪಿ ಆಫ್ ದ ರಿಯಾಕ್ಟೆಂಟ್ ಮೈನಸ್ ಸಮೇಷನ್ ಆಫ್ ಬಾಂಡ್ ಎಂಥಾಲ್ಪಿ ಆಫ್ ದ ಪ್ರಾಡಕ್ಟ್. ಇದು ಡೆಲ್ಟಾ ಎಚ್ ಆಫ್ ರಿಯಾಕ್ಷನ್ ಇರ್ಬೋದು, ಡೆಲ್ಟಾ ಎಚ್ ಆಫ್ ಫಾರ್ಮೇಷನ್ ಇರ್ಬೋದು, ಅವ್ರು ಯಾವ್ದು ಕೇಳ್ತಾರೆ ಅದು. ಸೊ ಫೈಂಡ್ ಎಂಥಾಲ್ಪಿ ಚೇಂಜ್ ಇನ್ ದ ರಿಯಾಕ್ಷನ್ ಅಂತ ಕೇಳಿದರೆ ಇದು ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್. ನೋಡಿ, ಎಲ್ಲ ಕಡೆ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ತೊಗೊಂಡಿದ್ದೀವಿ ನಾವು. ಡೆಲ್ಟಾ ಎನ್ ತೊಗೊಂಡಾಗಲೂ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟು, ಸೊ ಎಂಥಾಲ್ಪಿ ಆಫ್ ರಿಯಾಕ್ಷನ್ ತೊಗೊಂಡಾಗಲೂ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ತೊಗೊಂಡಿದ್ದೀವಿ. ಬಟ್ ಇಲ್ಲಿ ಮಾತ್ರ ಬಾಂಡ್ ಎನರ್ಜಿ ಕೊಟ್ಟಾಗ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟನ್ನು ತೊಗೋಬೇಕು. ಎಂಟ್ರೋಪಿ ನೋಡಿ, ಇಟ್ ಈಸ್ ಅನ್ ಎಕ್ಸ್ಟೆನ್ಸಿವ್ ಥರ್ಮೋಡೈನಮಿಕ್ಸ್ ಪ್ರಾಪರ್ಟಿ ವಿಚ್ ಇಸ್ ಅ ಮೀಸರ್ ಆಫ್ ರ್ಯಾಂಡಮ್ನೆಸ್ ಆರ್ ಡಿಸಾರ್ಡರ್ನೆಸ್ ಆಫ್ ದ ಸಿಸ್ಟಮ್. ಸೊ ಇದರಲ್ಲಿ ನೋಡಿ, ಆಲ್ವೇಸ್ ರಿಮೆಂಬರ್ ಎಂಟ್ರೋಪಿ ಆಫ್ ದ ಸಾಲಿಡ್ ವಿಲ್ ಬಿ ಲೆಸ್, ಯಾಕಂದ್ರೆ ಡಿಸಾರ್ಡರ್ನೆಸ್ ವಿಲ್ ಬಿ ಲೆಸ್, ಆರ್ಡರ್ನೆಸ್ ವಿಲ್ ಬಿ ಮೋರ್, ಲೆಸ್ ದೆನ್ ಲಿಕ್ವಿಡ್ ಆ್ಯಂಡ್ ಲೆಸ್ ದೆನ್ ಗ್ಯಾಸ್. ಚೇಂಜ್ ಇನ್ ಎಂಟ್ರೋಪಿ ಚೇಂಜ್ ಡ್ಯೂರಿಂಗ್ ದ ಡೆಲ್ಟಾ ಎಚ್, ಚೇಂಜ್ ಇನ್ ಎಂಟ್ರೋಪಿ ಇಸ್ ಗಿವನ್ ಎಸ್ ಡೆಲ್ಟಾ ಎಸ್. ರಿಮೆಂಬರ್ ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಟಿ, ಡೆಲ್ಟಾ ಎಚ್ ಡಿವೈಡ್ ಬೈ ಟಿ. ಇದ್ರ ಮೇಲೆ ಒಂದ್ಸರಿ ಕ್ವಶನ್ ಕೇಳಿದ್ರು. ಸೊ ಅವರು ಕ್ಯೂ ಈಸ್ ಅಬ್ಸಾರ್ಬ್ಡ್ ಇಟ್ ಈಸ್ ಸೇಮ್ ಅಂತ ಇದ್ದರೆ ಕ್ಯೂ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ತಗೊಂಡು ಸೊ ಡೆಲ್ಟಾ ಎಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟಿ ಅಂತೇಳಿ ತಗೋತೀವಿ. ಅದರಲ್ಲಿ ಸಾಲ್ವ್ ಮಾಡೋಣಂತೆ. ಸೊ ರಿಮೆಂಬರ್ ಫಾರ್ ಸೈಕ್ಲಿಕ್ ಪ್ರೊಸೆಸ್ ಅಡಿಯಾಬೆಟಿಕ್ ಪ್ರೊಸೆಸ್ ಡೆಲ್ಟಾ ಎಸ್ ಇಸ್ ಆಲ್ವೇಸ್ 0 ಅನ್ನೋದು ಗೊತ್ತಿರಲಿ. ಆ್ಯಂಡ್ ಡೆಲ್ಟಾ ಎಸ್ ಯೂನಿಟ್ ಏನಂದರೆ ಜೋಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್. ಇನ್ನು ಸ್ಪಾಂಟೇನಿಯಸ್ ಪ್ರೊಸೆಸ್ಗೆ ಡೆಲ್ಟಾ ಜಿ ಅಂತ ನಾವೇನು ಹೇಳ್ತೀವಿ ದಟ್ ಶುಡ್ ಬಿ ನೆಗೆಟಿವ್ ಇರಬೇಕು. ಸೊ ರಿಮೆಂಬರ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಆರ್ ಗವರ್ನ್ಡ್ ಬೈ ದ ರಿಸಲ್ಟೆಂಟ್ ಆಫ್ 2 ಫ್ಯಾಕ್ಟರ್, ಡಿಕ್ರೀಸ್ ಇನ್ ಎಂಥಾಲ್ಪಿ ಆ್ಯಂಡ್ ಮ್ಯಾಕ್ಸಿಮಮ್ ರ್ಯಾಂಡಮ್ನೆಸ್. ಸೊ ಡೆಲ್ಟಾ ಎಚ್ ಶುಡ್ ಬಿ ನೆಗೆಟಿವ್, ಡೆಲ್ಟಾ ಎಚ್ ಶುಡ್ ಬಿ ಪಾಸಿಟಿವ್. ಬಟ್ ಇವೆರಡೇ ಫ್ಯಾಕ್ಟ್ರಿಂದ ನಮಗೆ ಸ್ಪಾಂಟೇನಿಯಟಿಯನ್ನು 100% ಡೆಟರ್ಮೈನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ವಿಲ್ ಟೇಕ್ ದ ಯೂಸ್ ಆಫ್ ಡೆಲ್ಟಾ ಜಿ.
ಸೊ ಡೆಲ್ಟಾ ಜಿ ನಾನ್ ಸ್ಪಾಂಟೇನಿಯಸ್ ಪ್ರೊಸೆಸ್ ಅಂತಂದರೆ ಗೊತ್ತೇ ಇದೆ. ಸೊ ದ ಪ್ರೊಸೆಸ್ ವಿಚ್ ಟೇಕ್ಸ್ ಪ್ಲೇಸ್ ವಿತ್ ಎನ್ ಎಕ್ಸ್ಟರ್ನಲ್ ಏಡ್. ಓಕೆ, ಸೊ ಎಕ್ಸ್ಟರ್ನಲ್ ಏಡ್ ಇದರಲ್ಲಿ ಬೇಕೇ ಬೇಕು. ಇಟ್ ವಿಲ್ ನೆವರ್ ಟೇಕ್ ಪ್ಲೇಸ್ ಆಫ್ ಇಟ್ಸ್ ಓನ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನೋಡಿ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸ್ಟೇಟ್ಸ್ ದಟ್ ಎಂಟ್ರೋಪಿ ಆಫ್ ದ ಯೂನಿವರ್ಸ್ continuously increasing. Entropy of the universe never be constant ಅಥವಾ decreasing. That should be the law of second law of thermodynamics, right? Now delta S reversible idre delta S of universe will be plus of surrounding and system, so is equal to 0. Idu delta S system plus surrounding is more than 0 irtada, so that is for irreversible process. In Gibbs free energy anta anದಾಗ it is the maximum amount of energy which is used to do useful work ಅಂತ ಹೇಳ್ತೀವಿ. ಸೊ ಇದರಲ್ಲಿ mathematically given as Gibbs equation G is equal to H minus TS. ಸೊ ಇದಕ್ಕೆ ನಾವು ಚೇಂಜ್ ಇನ್ ಎಂಥಾಲ್ಪಿ ಅಪ್ಲೈ ಮಾಡಿದರೆ ಡೆಲ್ಟಾ G is equal to ಡೆಲ್ಟಾ H minus T ಡೆಲ್ಟಾ S. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾವನ್ನು ಇಟ್ಟುಕೊಂಡು ನಾವು ಸ್ಪಾಂಟೇನಿಟಿಯನ್ನು ಡಿಸೈಡ್ ಮಾಡ್ತೀವಿ. ಸೊ ಡೆಲ್ಟಾ G ನೆಗೆಟಿವ್ ಇದ್ದರೆ ಸ್ಪಾಂಟೇನಿಯಸ್, ಪಾಸಿಟಿವ್ ಇದ್ದರೆ ನಾನ್ ಸ್ಪಾಂಟೇನಿಯಸ್, 0 ಇದ್ದರೆ ಈಕ್ವಿಲಿಬ್ರಿಯಂ. ನೋಡಿ ಅದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್. ಸೊ ಅದನ್ನು ಕೂಡ ಇಲ್ಲಿ ಸೇಮ್ ಡೆಲ್ಟಾ ಜಿ ನಾಟ್ ಇಸ್ ಇಕ್ವಲ್ ಟು ಸಮೇಷನ್ ಆಫ್ ಡೆಲ್ಟಾ ಜಿ ನಾಟ್ ಆಫ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಸೊ ಡೆಲ್ಟಾ ಜಿ ನಾಟ್ ಮತ್ತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇರೋ ರಿಲೇಷನ್ಶಿಪ್ ಏನಂತಂದರೆ ಡೆಲ್ಟಾ ಜಿ ನಾಟ್ ಇಸ್ ಇಕ್ವಲ್ ಟು ಮೈನಸ್ ಆರ್ ಟಿ ಲ್ಯಾನ್ ಕೆ ಅಥವಾ 2.303 ಆರ್ ಟಿ ಲಾಗ್ ಕೆ ಅನ್ನು ಯೂಸ್ ಮಾಡ್ತೀವಿ. ಇನ್ನು ಫೈನಲಿ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತದೆ, ಎಂಟ್ರೋಪಿ ಆಫ್ ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಇಸ್ 0 at absolute 0 ಅಂದರೆ 0 ಕೆಲ್ವಿನ್. ಸೊ ಎಂಟ್ರೋಪಿ ಆಫ್ ದ ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಇಸ್ 0 at absolute 0 ಅಥವಾ 0 ಕೆಲ್ವಿನ್. So that is third law of thermodynamics. Remember, now we will discuss about previous year question. 2014 ಕೇಳಿರುವಂಥ ಕ್ವಶನ್ ಹೌದಾ. ಕನ್ವರ್ಷನ್ ಆಫ್ ಆಕ್ಸಿಜನ್ ಇಂಟು ಓಝೋನ್ ಇಸ್ ನಾನ್ ಸ್ಪಾಂಟೇನಿಯಸ್ ಸೆಟ್ ಅಂತೇಳಿ. ಸೊ ನೀವು ಈಗ ಓಝೋನ್ ಬಗ್ಗೆ ನಿಮಗೆ ಗೊತ್ತಿದ್ರೆ ಪಿ ಬ್ಲಾಕ್ ಎಲಿಮೆಂಟಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಈಗ ಫಾರ್ಮುಲಾ ಏನು ಬರೀತೀವಿ ನಾವು, ಸೊ 3O2 ಗಿವ್ ರೈಸ್ ಟು ರಿವರ್ಸಿಬಲ್ ರಿಯಾಕ್ಷನ್ 2O3 ಅಂತ ಬರೀತೀವಿ. ಓಕೆ, ಸೊ 3 ಆಕ್ಸಿಜನ್ ಮಾಲಿಕ್ಯೂಲ್ ಸೇರಿಬಿಟ್ಟು 2 ಆಕ್ಸಿಜನ್ ಮಾಲಿಕ್ಯೂಲ್ ಆಗುವಂಥದ್ದು. ಸೊ ಈ ರಿಯಾಕ್ಷನ್ಗೆ ನಿಮಗೊಂದು ಪಾಯಿಂಟ್ ಗೊತ್ತಿದ್ರೆ ದ ಟೆಂಪ್ರೇಚರ್ ನಾವು ಯೂಸ್ ಮಾಡ್ತೀವಿ. ಯಾವ ಟೆಂಪ್ರೇಚರ್ ಯೂಸ್ ಮಾಡ್ತೀವಿ, ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತ ಕರಿತೀವಿ ನಾವು ಹೌದಾ. ಸೊ ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಸೊ ಅಂದರೆ ಈ ಕೇಸಲ್ಲಿ ನಮಗೆ ಟೆಂಪ್ರೇಚರ್ ಬೇಕು. ಸೊ ಟೆಂಪ್ರೇಚರ್ ಬೇಕು ಅಂತಂದರೆ ಈ ರಿಯಾಕ್ಷನ್ ಏನಿದೆ ಇದು ರಿಮೆಂಬರ್ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಡೆಲ್ಟಾ ಎಸ್ ನೆಗೆಟಿವ್ ಆಗ್ತದೆ, ಡೆಲ್ಟಾ ಎಚ್ ಪಾಸಿಟಿವ್ ಆಗ್ತದೆ. ಯಾಕಂದರೆ ಟೆಂಪ್ರೇಚರ್ ಇಸ್ ರಿಕ್ವೈರ್ಡ್, ಇಟ್ ವಿಲ್ ಅಬ್ಸಾರ್ಬ್ ಬಟ್ ನಾಟ್ ಹೈಯೆಸ್ಟ್ ಟೆಂಪ್ರೇಚರ್, ಮಾಡರೇಟ್ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಓಕೆ, ಸೊ ದಟ್ ಈಸ್ ಸ್ಪಾಂಟೇನಿಯಸ್. ಸೊ ಇದು ನಾನ್ ಸ್ಪಾಂಟೇನಿಯಸ್ ಯಾವಾಗ ಅಂತಂದರೆ ಡೆಫಿನೆಟ್ಲಿ ಲೋ ಟೆಂಪ್ರೇಚರ್. ಲಾಜಿಕಲಿ ರಿಮೆಂಬರ್, ಸೊ ನಮಗೆ ಹೀಟ್ ಬೇಕು, ಟೆಂಪ್ರೇಚರ್ ಈಸ್ ರಿಕ್ವೈರ್ಡ್ ಫಾರ್ ದ ರಿಯಾಕ್ಷನ್, ಅಂದರೆ ಸ್ಪಾಂಟೇನಿಯಸ್ ಆಗಬೇಕು. ಅಂದರೆ ನಾನ್ ಸ್ಪಾಂಟೇನಿಯಸ್ ಯಾವಾಗ, ಲೋ ಟೆಂಪ್ರೇಚರ್ಲಿ ಹೌದಾ. ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಲೋ ಟೆಂಪ್ರೇಚರ್ ಅನ್ನೋದು ಗೊತ್ತಿರಲಿ. ದೆನ್ ಇನ್ ದ ರಿಯಾಕ್ಷನ್ ನೋಡಿ, S plus 3/2O2 give rise to SO3, 2x kilojoules ಇದೆ, ರೈಟ್. ಸೊ SO2 plus half O2 give rise to SO3, y kilojoules ಇದೆ, ರೈಟ್. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಹೀಟ್ ಆಫ್ ಫಾರ್ಮೇಷನ್ ಅನ್ನು ಅವರು ಕೇಳಿದ್ದಾರೆ. ಹೀಟ್ ಆಫ್ ಫಾರ್ಮೇಷನ್ SO2 ಫಾರ್ಮುಲಾ ಏನು, ಸೊ S plus O2 give rise to SO2 ಇಷ್ಟೇ ಹೌದಾ, ಸಿಂಪಲ್ ಫಾರ್ಮುಲಾ. ಬ್ಯಾಲೆನ್ಸಿಂಗ್ ಅವಶ್ಯಕತೆ ಇಲ್ಲ ಅಲ್ಲಿ. ಹೀಟ್ ಆಫ್ ಫಾರ್ಮೇಷನ್ ಅಂದರೆ S plus O2 SO2. ಈಗ ನೋಡಿ ನಮಗೆ S plus O2 SO2 ಬೇಕು ಅಂತಂದರೆ ಈ ರಿಯಾಕ್ಷನ್ ಏನಿದೆಯಲ್ಲ ಈ ರಿಯಾಕ್ಷನ್ ನಾವು ರಿವರ್ಸ್ ಮಾಡಬೇಕು ಹೌದಾ. ಯಾಕಂತಂದರೆ ಈ ರಿಯಾಕ್ಷನ್ ಹಾಗೆ ಬರೀತೀವಿ ನೋಡಿ, S plus 3/2O2 ಗಿವ್ ರೈಸ್ ಟು SO3. ಇದರಲ್ಲಿ ಇದನ್ನು ರಿವರ್ಸ್ ಬರೀರಿ, SO3 ಗಿವ್ ರೈಸ್ ಟು SO2 ಪ್ಲಸ್ ಹಾಫ್ O2 ಹೌದಾ. ಇವೆರಡು ರಿಯಾಕ್ಷನ್ ನೀವು ಆ್ಯಡ್ ಮಾಡಿ. ರಿಯಾಕ್ಷನ್ ಆ್ಯಡ್ ಮಾಡಿದರೆ SO3 ಕ್ಯಾನ್ಸಲ್ ಆಗಿಬಿಟ್ಟು 3/2O2ದಲ್ಲಿ 1/2O2 ಮೈನಸ್ ಮಾಡಿ. ಸೊ ಫೈನಲಿ ವಿಲ್ ಗೆಟ್ S plus O2 ಗಿವ್ ರೈಸ್ ಟು SO2. ಸೊ ಇದರದ್ದು 2x ಕಿಲೋಜೂಲ್ಸ್ ಹಾಗೆ ಇಡ್ತೀವಿ ಹೌದಾ. ಸೊ ಇದರದ್ದು ನೋಡಿ y ಕಿಲೋಜೂಲ್ಸ್ ಇದೆ. y ಇದೆ ಅಂದರೆ ಏನಾಗ್ತದೆ, ಸೊ ಪ್ಲಸ್ y ಇರೋದು ಏನಾಗ್ತದೆ ಇಲ್ಲಿ ಮೈನಸ್ y ಆಗ್ತದೆ, -y ಕಿಲೋಜೂಲ್ಸ್ ಆಗ್ತದೆ, ರೈಟ್. ಸೊ ಇದು 2x ಪ್ಲಸ್ y, ಇದು ರಿಯಾಕ್ಷನ್ ಆಸ್ ಇಟ್ ಇಸ್ ತೊಗೊಂಡಿದ್ವಿ. ಈ ರಿಯಾಕ್ಷನ್ ಮೈನಸ್ ಮಾಡಿದಾಗ y ಇರೋದು -y ಕಿಲೋಜೂಲ್ಸ್ ಆಗ್ತದೆ. ಸೊ ರಿಮೆಂಬರ್ ಇದು ಹಾಗೆ ನೋಡಿದರೆ Q is equal to 2x minus y ಆಗ್ತದೆ. ಹಾಗಂತೇಳಿ ಆನ್ಸರ್ 4th ಒನ್ ಅಲ್ಲ. ಯಾಕೆ ಅಂತಂದರೆ ಡೆಲ್ಟಾ ಎಚ್ ಫಾರ್ಮೇಷನ್ ಈಸ್ ಆಲ್ವೇಸ್ -Q ತಗೋತೀವಿ ನಾವು, -Q ತಗೋತೀವಿ. ಅದಕ್ಕೆ ರಿಮೆಂಬರ್ y minus 2x is the answer for this case. So hence the answer for this is 3, not 4th one. ಭಾಳ ಇಂಪಾರ್ಟೆಂಟ್ ಇದು. ಆನ್ಸರ್ ಇಸ್ ನಾಟ್ 3,
ಆನ್ಸರ್ ಇಸ್ ನಾಟ್ 4, ಆನ್ಸರ್ ಇಸ್ ಈಕ್ವಲ್ ಟು 3. ಯಾಕಂದರೆ y ಮೈನಸ್ 2x ಬರಬೇಕು, q ಇಸ್ ಈಕ್ವಲ್ ಟು x ಮೈನಸ್ y ಬಂದುಬಿಡ್ತು. ಯಾಕಂದರೆ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಪ್ಲಸ್ 2x ಕಿಲೋ ಜೂಲ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾನು q ಅಂತ ತೊಗೊಂಡ್ರೆ q ಇಸ್ ಈಕ್ವಲ್ ಟು ರಿಮೆಂಬರ್ ಮೈನಸ್ 2x ಅಂತ ತೊಗೋಬೇಕು ನಾ ಇದನ್ನು. ಯಾಕಂದರೆ ದಿಸ್ ದೇ ಹ್ಯಾವ್ ಗಿವನ್ ಇಟ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದಾಗ ಮೈನಸ್, ರಿಯಾಕ್ಟೆಂಟ್ ಸೈಡ್ ಯಾವಾಗಲೂ ಪ್ಲಸ್ ಇದ್ದರೆ ಎಂಡೋಥರ್ಮಿಕ್, ಪ್ರಾಡಕ್ಟ್ ಸೈಡ್ ಪ್ಲಸ್ ಅಂತ ಕೊಟ್ಟಾಗ ಸೊ ದೆನ್ ಡೆಫಿನೆಟ್ಲಿ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದು q ಮೈನಸ್ 2x ಅಂತ ತಗೋತೀವಿ, ಇಲ್ಲಿ ಈ ಮೈನಸ್ 2x ಅನ್ನು ಆ್ಯಸ್ ಇಟ್ ಈಸ್ ಇಡ್ತೀನಿ ನಾನು. ಇದು ನೋಡಿ ಪ್ಲಸ್ y ಇದೆ, ಹೌದಾ? ಇದು ಪ್ಲಸ್ y ಇದೆ ಅಂತಂದರೆ ಆ್ಯಕ್ಚುಲಿ ಇದು q ಇಸ್ ಈಕ್ವಲ್ ಟು ಮೈನಸ್ y ತೊಗೋಬೇಕು ನಾನು. ಯಾಕಂತಂದರೆ ದಿಸ್ ಈಸ್ ಆಲ್ಸೋ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈಗ ಈ ರಿಯಾಕ್ಷನ್ ಬ್ಯಾಲೆನ್ಸ್ ರಿವರ್ಸ್ ಮಾಡಿರೋದಕ್ಕೆ ಇದು ಮೈನಸ್ 5 ಬಂದುಬಿಟ್ಟು ಇಲ್ಲೇನಾಗ್ತದೆ, ಪ್ಲಸ್ 5 ಬರ್ತದೆ. ಈಗ ಡೈರೆಕ್ಟಾಗಿ ನೀವು ಆ್ಯಡ್ ಮಾಡ್ಬೋದು ಎಂಥಾಲ್ಪಿ ಫಾರ್ಮೇಷನ್, ಯಾಕಂದ್ರೆ ನಾವು ಮೈನಸಲ್ಲೇ ಬಂದುಬಿಡ್ತು. ಈಗ ಎಂಥಾಲ್ಪಿ ಫಾರ್ಮೇಷನ್ ಇಸ್ ಈಕ್ವಲ್ ಟು y ಮೈನಸ್ 2x. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ 3, ನಾಟ್ 4. 2x ಮೈನಸ್ y ಅಲ್ಲ, ಸೊ y ಮೈನಸ್ 2x, ರಿಮೆಂಬರ್ ದಟ್. ದೆನ್ ಥರ್ಡ್ ಕ್ವಶನ್ ನೋಡಿ, ಬಾಂಡ್ ಎನರ್ಜೀಸ್. ನಾ ಹೇಳಿದೆ ಹೌದಾ, ಬಾಂಡ್ ಎನರ್ಜಿ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತೇಳಿ. ಸೊ S2 ಪ್ಲಸ್ Br ಟು 2HBr ಕೊಟ್ಟಿದ್ದಾರೆ. ಸೊ ರಿಮೆಂಬರ್ ಡೆಲ್ಟಾ H ಎಂಥಾಲ್ಪಿ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಬಾಂಡ್ ಎನರ್ಜೀಸ್ ಆಫ್ ರಿಯಾಕ್ಟೆಂಟ್ ಮೈನಸ್ ಸಮೇಷನ್ ಆಫ್ ಬಾಂಡ್ ಎನರ್ಜೀಸ್ ಆಫ್ ಪ್ರಾಡಕ್ಟನ್ನು ಕನ್ಸಿಡರ್ ಮಾಡಬೇಕು. ಸೊ ಇದು ಒಂದಕ್ಕೆ ಮಾತ್ರ ರಿಯಾಕ್ಟೆಂಟ್ ಮೈನಸ್ ಪ್ರಾಡಕ್ಟ್ ತೊಗೋತೀವಿ, ಬೇರೆ ಎಲ್ಲ ಕಡೆ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ ತೊಗೋತೀವಿ, ಹೌದಾ? ಸೊ ಈಸ್ ಈಕ್ವಲ್ ಟು ಬಾಂಡ್ ಎನರ್ಜಿ ಆಫ್ ರಿಯಾಕ್ಟೆಂಟ್ ಅಂತ ಅಂದರೆ H2 ಎಷ್ಟು ಕೊಟ್ಟಿದ್ದಾರೆ, Hದು 433, ಹೌದಾ? ಸೊ 433 ಪ್ಲಸ್ Br ಎಷ್ಟು ಕೊಟ್ಟಿದ್ದಾರೆ, 192, ಹೌದಾ? 192 ಮೈನಸ್, ಸೊ ಸಮೇಷನ್ ಆಫ್ ಬಾಂಡ್ ಎನರ್ಜಿ ಆಫ್ ಪ್ರಾಡಕ್ಟ್. ಬಾಂಡ್ ಎನರ್ಜಿ ಒಂದೇ ಕೊಟ್ಟಿದ್ದಾರೆ, 2 HBr ಇದೆ ಅಂದರೆ 2 HBr ಬಾಂಡ್ಸ್ ಇರ್ತದೆ. ಹೆನ್ಸ್ ಐ ಹ್ಯಾವ್ ಟು ರೈಟ್ 2 ಇಂಟು 364 ಅನ್ನು ಬರೀಬೇಕು ನಾನು. 2 ಇಂಟು 364 ಬರೀಬೇಕು, ಹೌದಾ? ಇಲ್ಲಿ ನೀವು ಇದನ್ನು ಆ್ಯಡ್ ಮಾಡಿದ್ರಿ ಅಂತಂದರೆ ಸೊ 3 ಪ್ಲಸ್ 2 5 ಆಯಿತು, 9 ಪ್ಲಸ್ 3 12 ಆಯಿತು, ಸೊ 625 ಆಯಿತು. ಮೈನಸ್ ಇದು 4 2 8, ಸೊ 6 2 12, 3 2 6 ಪ್ಲಸ್ 7, ಸೊ ಮೈನಸ್ 728 ಆಯಿತು. ನೋಡಿ ಇದಕ್ಕೂ ಡಿಫ್ರೆನ್ಸ್ ಏನಿದೆ ಅಂದರೆ ಮೈನಸ್ 103, ಹೌದಾ? ಸೊ ಮೈನಸ್ 103. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 4th ಆಪ್ಷನ್. ಬಟ್ ಇದು ಫಾರ್ಮುಲಾ ಭಾಳ ಇಂಪಾರ್ಟೆಂಟು, ಇದನ್ನು ನೆನ್ಪಿಟ್ಕೊಳ್ಳಿ, ರೈಟ್? ಸೊ ದಿಸ್ ಈಸ್ ಅಬೌಟ್ ಬಾಂಡ್ ಎನರ್ಜಿ ಕ್ಯಾಲ್ಕುಲೇಷನ್. ದೆನ್ 2016 ಕೇಳಿರುವಂಥದ್ದು ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಂಟ್ರೋಪೀಸ್ ಅಂತ ಇದೆ. ಎಂಟ್ರೋಪೀಸ್ ಅಂತ ಇದೆ ನೋಡಿ, ನೀವು ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನೆನಪು ಮಾಡ್ಕೊಳ್ಳಿ. ಸೊ ಎಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಎಂಟ್ರೋಪಿ ಆಫ್ ದ ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಾಲಿಡ್ ಇಸ್ 0 ಅಂತ ಇದೆ. ಸೊ ದಿಸ್ ಶುಡ್ ಬಿ ಕರೆಕ್ಟ್ ಆನ್ಸರ್, ಹೌದಾ? ಸೊ ಯಾಕಂತಂದರೆ ಇಸ್ ದ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಅಬ್ಸಲ್ಯೂಟ್ 0 ಟೆಂಪರೇಚರ್ ಎಂಟ್ರೋಪಿ ಆಫ್ ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಪಾಸಿಟಿವ್ ಅಂತ ಇದೆ, ರಾಂಗ್, 0 ಇರಬೇಕು. ಸೊ ಅಬ್ಸಲ್ಯೂಟ್ 0 ಟೆಂಪರೇಚರ್ ಎಂಟ್ರೋಪಿ ಆಫ್ ಆಲ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ 0 ಅಂತ ಇದೆ, ಅಲ್ಲ, ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಮಾಸ್ 0 ಇರ್ತದೆ. 0 ಡಿಗ್ರಿ ಸೆಲ್ಸಿಯಸ್ ಎಂಟ್ರೋಪಿ ಆಫ್ ಪರ್ಫೆಕ್ಟ್ಲಿ ಕ್ರಿಸ್ಟಲೈನ್ ಸಾಲಿಡ್ ಇಸ್ 0 ಇಸ್ ರಾಂಗ್. 0 ಡಿಗ್ರಿ ಅಲ್ಲ, ಅದು 0 ಕೆಲ್ವಿನ್. ಸೊ ಮೈನಸ್ 273 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಫಸ್ಟ್ ಒನ್. ಇನ್ನು ರಿಯಾಕ್ಷನ್ ಹ್ಯಾಸ್ ಬೋತ್ ಡೆಲ್ಟಾ H ಅಂಡ್ ಡೆಲ್ಟಾ S ನೆಗೆಟಿವ್. ಓಕೆ, ದ ರಿಯಾಕ್ಷನ್ ಈಸ್ ಅಂತ ಕೇಳಿದ್ದಾರೆ. ಸೊ ಈಗ ನಾವು ಫಾರ್ಮುಲಾ ಯೂಸ್ ಮಾಡೋಣಂತೆ. ನಮಗೇನು ಗೊತ್ತಿದೆ, ಡೆಲ್ಟಾ G ಈಸ್ ಈಕ್ವಲ್ ಟು ಡೆಲ್ಟಾ H ಮೈನಸ್ ಟಿ ಡೆಲ್ಟಾ ಎಸ್, ಹೌದಾ? ನೋಡಿ ಡೆಲ್ಟಾ G ಇಲ್ಲಿ ಏನು ಕೇಳಿದ್ದಾರೆ, cannot be predicted, increase with increase in temperature, increase with increase in temperature, remains unaffected by change in temperature ಅಂತ ಇದೆ. ಸೊ ರೇಟ್ ಆಫ್ ರಿಯಾಕ್ಷನ್ ಜನರಲಿ ಇನ್ಕ್ರೀಸಸ್ ಆಗಬೇಕು ಅಂತಂದರೆ ಸೊ ಸ್ಪಾಂಟೇನಿಯಸ್ ಆಗಬೇಕು. ರೇಟ್ ಆಫ್ ರಿಯಾಕ್ಷನ್ ಆಲ್ವೇಸ್ ಸ್ಪಾಂಟೇನಿಯಸ್, ಹೌದಾ? ಸ್ಪಾಂಟೇನಿಯಸ್ ಇರಬೇಕಂದ್ರೆ ಡೆಲ್ಟಾ G ಶುಡ್ ಬಿ ನೆಗೆಟಿವ್ ಕಂಡೀಷನ್ ಬರಬೇಕು ನಮಗೆ, ರೈಟ್? ಸೊ ಈಗ ನೋಡಿ ಡೆಲ್ಟಾ H ನೆಗೆಟಿವ್ ಕೊಟ್ಟಿದ್ದಾರೆ, ಇದು ನೆಗೆಟಿವ್ ಫಾರ್ಮುಲಾದಲ್ಲಿರುವಂಥದ್ದು. ಸೊ ಡೆಲ್ಟಾ S ಇಲ್ಲೂ ಕೂಡ ನೆಗೆಟಿವ್ ಕೊಟ್ಟಿದ್ದಾರೆ. ಸೊ ನೆಗೆಟಿವ್ ಆಫ್ ನೆಗೆಟಿವ್ ಏನಾಯ್ತು ಇಲ್ಲಿ, ನೆಗೆಟಿವ್ ಪಾಸಿಟಿವ್ ಆಯಿತು. ಇದ್ರ ಜೊತೆ ಟೆಂಪ್ರೇಚರ್ ಇದೆ. ಈಗ ಜಸ್ಟ್ ಇಮ್ಯಾಜಿನ್, ನನಗೆ ಡೆಲ್ಟಾ G ನೆಗೆಟಿವ್ ಬರಬೇಕು ಅಂತಂದರೆ, ಡೆಲ್ಟಾ G ನೆಗೆಟಿವ್ ಬರಬೇಕಂದ್ರೆ ಟೆಂಪ್ರೇಚರ್ ಏನಿರಬೇಕು ಇಲ್ಲಿ, ಕಡಿಮೆ ಇರಬೇಕು. ಇಫ್ ಟೆಂಪ್ರೇಚರ್ ಇಸ್ ಮೋರ್, ಈ ಪಾಸಿಟಿವ್ ಪಾರ್ಟ್ ಜಾಸ್ತಿ ಆಗಿಬಿಡ್ತದೆ. ಜಸ್ಟ್ ಲೈಕ್ ದಿಸ್, -2 + 5 ಇದ್ದಂಗೆ ಆನ್ಸರ್ ನಿಮಗೆ +3 ಬರ್ತದೆ. ಇದೇ ರಿವರ್ಸ್ ಆದರೆ -5 + 2 ಆದರೆ ಸೊ -3 ಬರ್ತದಿಲ್ಲ. ಅದೇ ರೀತಿ ಇದು ಮಲ್ಟಿಪ್ಲಿಕೇಶನ್ ಅಲ್ಲ, ಇದು ಎಡಿಷನ್ನು. ನೆಗೆಟಿವನ್ನು ಪಾಸಿಟಿವ್ ಆ್ಯಡ್ ಮಾಡಿದಾಗ ನಾವು ಆನ್ಸರಿಗೆ ನೆಗೆಟಿವ್ ಸೈನನ್ನು ಹಾಕ್ತೀವಿ. ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಇದ್ದರೆ, ಪಾಸಿಟಿವ್ ಜಾಸ್ತಿ ಇದ್ದರೆ ಪಾಸಿಟಿವ್ ಸೈನ್ ಹಾಕ್ತೀವಿ. ಅದಕ್ಕೆ ನೆಗೆಟಿವ್ ಆಫ್ ಪಾಸಿಟಿವ್. ಸೊ ಇದರಲ್ಲಿ ನೆಗೆಟಿವ್ ಬರಬೇಕಂತಂದರೆ ಟೆಂಪ್ರೇಚರ್ ಶುಡ್ ಬಿ ಲೆಸ್. ಸೊ ಲೆಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಟೆಂಪ್ರೇಚರ್ ಶುಡ್ ಬಿ ಕರೆಕ್ಟ್. ಯಾಕಂದರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಅಂದರೆ ಸ್ಪಾಂಟೇನಿಯಸ್ ಪ್ರೊಸೆಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್ ಅನ್ನೋದು ಗೊತ್ತಿರಲಿ. ದೆನ್ in which reaction delta H
ಈಸ್ ಮೋರ್ ದ್ಯಾನ್ ಡೆಲ್ಟಾ ಯು ಅಂತ ಇದೆ. ಸೊ ಫಾರ್ಮುಲಾ ಏನಿದೆ ನಮಗಿಲ್ಲಿ? ಸೊ ಫಾರ್ಮುಲಾ ವಿ ಹ್ಯಾವ್ ಈಸ್ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಎನ್ ಜಿ ಆರ್ ಟಿ. ನೋಡಿ, ಇಫ್ ಡೆಲ್ಟಾ ಎನ್ ಜಿ ಈಸ್ ಮೋರ್ ದ್ಯಾನ್ 1 ದೆನ್ ಡೆಫಿನೆಟ್ಲಿ ಡೆಲ್ಟಾ ಎಚ್ ಈಸ್ ಮೋರ್ ದ್ಯಾನ್ ಡೆಲ್ಟಾ ಯು. ಹೌದಾ? ಸೊ ಮೋರ್ ದ್ಯಾನ್ 1 ಎಲ್ಲಿದೆ ನೋಡಿ? ಇಲ್ಲಿ 1 1 2 ಅಂದರೆ 0 ಇದೆ. ಇಲ್ಲಿ 1 3 2 ಅಂದರೆ -2 ಆಯಿತು. ಇಲ್ಲಿ 1 1 1 ಸಾರಿ 1 + 2 1 + 2 ಅಂದರೆ ಸೇಮ್ ಆಯಿತು. ಇಲ್ಲಿ ನೋಡಿ, ಇದು ಸಾಲಿಡ್ ಇದೆ, ನಾವು ಕನ್ಸಿಡರ್ ಮಾಡೋದಿಲ್ಲ. ಇದು ಸಾಲಿಡ್ ಇದೆ, ಕನ್ಸಿಡರ್ ಮಾಡೋದಿಲ್ಲ. ಇದು ಸಾಲಿಡ್, ಇದು ಗ್ಯಾಸ್ ಇದೆ. ಸೊ ಇದು ಆ್ಯಕ್ಚುಲಿ ಗ್ಯಾಸ್ ಅಂತ ಆಗಬೇಕು. CO2 ಗ್ಯಾಸ್ ಇದೆ ಇಲ್ಲಿ. ಹೌದಾ? ಸೊ 1. ಸೊ ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. CaCO3 ಸಾಲಿಡ್ ಗಿವ್ ರೈಸ್ ಟು CaO ಸಾಲಿಡ್, CO2 ಗ್ಯಾಸ್ ಅಂತ ಆಗಬೇಕು. ಸೊ CO2 ಗ್ಯಾಸ್ ಅಂದರೆ 1 ಮೋಲ್ ಇದೆ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಮೋರ್ ದ್ಯಾನ್ 1. ಸೊ ಸೆಕೆಂಡ್ ಒನ್ ಶುಡ್ ಬಿ ದ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, KCET 2020 ಕೇಳಿರುವಂಥದ್ದು. When same quantity of heat is absorbed by the system at two different temperature T1 and T2 such that T1 is more than T2, important. ಚೇಂಜ್ ಇನ್ ಎಂಟ್ರೋಪಿ ಅಂತ ಕೇಳಿದ್ದಾರೆ. ಡೆಲ್ಟಾ ಎಸ್ ಮತ್ತು ಡೆಲ್ಟಾ ಎಸ್ ಟು ರಿಲೇಷನ್ಶಿಪ್ ಕೇಳಿದ್ದಾರೆ. ಇಲ್ಲಿ ಫಾರ್ಮುಲಾ ಏನಿದೆ ನಮಗೆ? ಸೊ ಡೆಲ್ಟಾ ಎಸ್ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅಂತ ಇದೆ. ಹೌದಾ? ಕ್ಯೂ ಡಿವೈಡ್ ಬೈ ಟಿ ಅಂತ ಇದೆ. ಇಲ್ಲಿ ಕ್ವಾಂಟಿಟಿ ಆಫ್ ಹೀಟ್ ಈಸ್ ಅಬ್ಸಾರ್ಬ್ಡ್ ಸೇಮ್ ಕ್ವಾಂಟಿಟಿ ಅಂತಂದರೆ ಕ್ಯೂ ಈಸ್ ಈಕ್ವಲ್ ಟು ಸೇಮ್ ಅಂದರೆ ಕಾನ್ಸ್ಟೆಂಟ್ ಅಂತ ಅರ್ಥ. ಹೌದಾ? ಐ ಕ್ಯಾನ್ ರೈಟ್ ಕಾನ್ಸ್ಟೆಂಟ್, ಹೆನ್ಸ್ ಐ ಕ್ಯಾನ್ ರೈಟ್ 1/T. ಇದರಿಂದ ನಮಗೇನು ಗೊತ್ತಾಯಿತು? ಡೆಲ್ಟಾ ಎಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಡೆಲ್ಟಾ ಎಸ್ ಕಡಿಮೆ ಇರ್ತದೆ. T1 ಮೋರ್ ದೆನ್ T2 ಇರೋದಕ್ಕೆ ನಾವಿಲ್ಲಿ S1 ಎಷ್ಟು ತೊಗೊಳ್ಳೋದಿಲ್ಲ, ಡೆಲ್ಟಾ ಎಸ್ ತೊಗೋಬೇಕು. ಸೊ ಡೆಲ್ಟಾ S2 ವಿಲ್ ಬಿ ಮೋರ್ ದೆನ್ S1. ಹೌದಾ? ಡೆಲ್ಟಾ S2 ವಿಲ್ ಬಿ ಮೋರ್ ದೆನ್ S1. ಯಾವುದಿದೆ? ಸೊ ದಿಸ್ ಶುಡ್ ಬಿ ದ ಆನ್ಸರ್. ಡೆಲ್ಟಾ S2 ವಿಲ್ ಬಿ ಮೋರ್ ದೆನ್ ಡೆಲ್ಟಾ S1. ಸೊ ಉಳಿದಿದ್ದು ಇದರಲ್ಲಿ ಫಾಲೋ ಆಗೋದಿಲ್ಲ. ಸೊ ಯಾಕಂದ್ರೆ ಟೆಂಪ್ರೇಚರ್ ಮತ್ತು ಡೆಲ್ಟಾ ಎಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಹೌದಾ? ಸೊ ದೆನ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ, KCET 2021 ಕೇಳಿರುವಂಥದ್ದು ಬಾಂಡ್ ಎಂಥಾಲ್ಪಿ ಮತ್ತೆ ಕೇಳಿರುವಂಥದ್ದು. ಹೌದಾ? ಸೊ ರಿಪೀಟೆಡ್ಲಿ ಕೇಳಿರುವಂಥದ್ದು. ಬಾಂಡ್ ಎಂಥಾಲ್ಪಿ ಆಫ್ A2 B2 AB ಆರಿಂದ ರೇಷಿಯೋ ಕೊಟ್ಟಿದ್ದಾರೆ. ಬಾಂಡ್ ಎಂಥಾಲ್ಪಿ ಫಾರ್ಮೇಷನ್ ಆಫ್ AB ಕೊಟ್ಟಿದ್ದಾರೆ. ಸಿ AB ಈಸ್ -100, ಮೈನಸ್ ಅಲ್ಲಿದೆ. ಓಕೆ, -100 kJ/mol. ಬಾಂಡ್ ಎಂಥಾಲ್ಪಿ ಆಫ್ B2 ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡೋಣಂತೆ. ಸೊ ಡೆಲ್ಟಾ ಎಚ್ ಆಫ್ ಫಾರ್ಮೇಷನ್ ಈಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ಬಾಂಡ್ ಎನರ್ಜಿ ಆಫ್ ರಿಯಾಕ್ಟೆಂಟ್ ಮೈನಸ್ ದ ಸಮೇಷನ್ ಆಫ್ ಬಾಂಡ್ ಎನರ್ಜಿ ಆಫ್ ಪ್ರಾಡಕ್ಟ್. ಹೌದಾ? ಸೊ ಈಗ ಎಂಥಾಲ್ಪಿ ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು -100 kJ. ಎಂಥಾಲ್ಪಿ ಆಫ್ ಬಾಂಡ್ ಎನರ್ಜಿ ಆಫ್ ರಿಯಾಕ್ಟೆಂಟ್ ಅವ್ರು ರೇಷಿಯೋ ಕೊಟ್ಟಿದ್ದಾರೆ 2:1:2. ಅದಕ್ಕೆ ನಾನು ಏನು ಮಾಡ್ತೀನಿ? A to 2 ಇದೆ. ಹೌದಾ? ಐ ವಿಲ್ ಕನ್ಸಿಡರ್ ಇಟ್ ಆಸ್ 2x. ಯಾಕಂದರೆ ಎಕ್ಸ್ ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ವ್ಯಾಲ್ಯೂ ತೊಗೊಳ್ಳೋಣಂತೆ. ರೇಷಿಯೋ ಕೊಟ್ಟಾಗ ಇಟ್ ಈಸ್ ಅವರ್ ಚಾಯ್ಸ್. B2 ಐ ವಿಲ್ ಟೇಕ್ ಇಟ್ ಆಸ್ 1x. AB ಐ ವಿಲ್ ಟೇಕ್ ಇಟ್ ಆಸ್ 2x. ಹೌದಾ? ಸೊ ಏನು ಮಾಡೋಣಂತೆ? ಬಾಂಡ್ ಎಂಥಾಲ್ಪಿ ಆಫ್ ರಿಯಾಕ್ಟೆಂಟ್ ಬಾಂಡ್ ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಬರೆಯೋಣಂತೆ. ರಿಯಾಕ್ಷನ್ ಏನಾಗ್ತದೆ? A2 plus B2 give rise to AB, and always the formation for 1 mole, hence I can't write or balance it like 2AB. ಅದಕ್ಕೆ ನಾನು ಏನು ಮಾಡ್ತೀನಿ? ಇದನ್ನು ಹಾಫ್ ಮಾಡ್ತೀನಿ. ಹಾಫ್ A2 ಹಾಫ್ B2 is equal to AB ಅಂತ ಮಾಡ್ತೀನಿ. ಸೊ ಈಗ ಇಲ್ಲಿ ನೋಡಿ, ಬಾಂಡ್ ಎಂಥ ರಿಯಾಕ್ಟೆಂಟ್ ಏನಾಗ್ತದೆ? ಹಾಫ್ ಇಂಟು 2x. ಹೌದಾ? 2x ಪ್ಲಸ್ ಹಾಫ್ ಇಂಟು ಇದು x ಇದೆ B2 x. ಹೌದಾ? ಸೊ ನೋಡಿ, ಹಾಫ್ ಇಂಟು 2x ಪ್ಲಸ್ ಹಾಫ್ ಇಂಟು x ಮೈನಸ್ ವಾಟ್ ಐ ವಿಲ್ ಡೂ ಇಸ್ AB ಇದೆ, AB ಈಸ್ 2x. ಸಿಂಪ್ಲಿಫೈ ಮಾಡ್ತಾ ಹೋಗಿ. -100 is equal to 1/2 into 2 ಅಂದರೆ x ಆಯಿತು. x ಪ್ಲಸ್ ಹಾಫ್ x ಅಂತಂದರೆ 3/2x ಮೈನಸ್ 2x. ಏನು ಬರ್ತದೆ ಇದು ನೋಡಿ? 1.5 ಮೈನಸ್ 2 ಅಂತಂದರೆ 0.5x ಬಂತು ಮೈನಸ್. ಎರಡು ಕಡೆ ಮೈನಸ್ ಇರೋದಕ್ಕೆ ಐ ವಿಲ್ ರಿಮೂವ್ ಇಟ್ ಔಟ್. ಸೊ x is equal to 100 divided by 0.5 ತಗೋಬೇಕು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ 200 kJ. ಸೊ 200 kJ ಎಲ್ಲಿದೆ? ಥರ್ಡ್ ಆಪ್ಷನ್ ಶುಡ್ ಬಿ ದ ಕರೆಕ್ಟ್ ಒನ್. ಸೊ ಈ ರೀತಿಯಾಗಿ ಈ ಕ್ವಶನನ್ನು ಸಾಲ್ವ್ ಮಾಡುವಂಥದ್ದು. ಸೊ ಇನ್ನು ಲಾಸ್ಟಲ್ಲಿ ನೋಡಿ, ದ ವರ್ಕ್ ಡನ್ ವೆನ್ 2 moles ಆಫ್ ಎನ್ ಐಡಿಯಲ್ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ರಿವರ್ಸಿಬಲ್ ಆ್ಯಂಡ್ ಐಸೋಥರ್ಮಲಿ ಫ್ರಾಮ್ ಅ ವಾಲ್ಯೂಮ್ ಆಫ್ 1 liter to 10 liter ಎಟ್ 300 Kelvin ಈಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ W ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ W ಅನ್ನು ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನಿದೆ? -2.303 nRT log V2 by V1. ಬಿಕಾಸ್ ವಾಲ್ಯೂಮ್ ನೋಡಿ 1 liter to 10 liter ಚೇಂಜ್ ಅಂತ ಕೊಟ್ಟಿದ್ದಾರೆ. ಹೆನ್ಸ್ ಐ ಕನ್ಸಿಡರ್ ದಿಸ್. ದೆನ್ ಸಿಂಪ್ಲಿಫೈ ಮಾಡಿ. W is equal to 2.303 ಇಂಟು N ಈಸ್ ನೋಡಿ, N 2 moles ಅಂತ ಕೊಟ್ಟಿದ್ದಾರೆ, 2 moles ಇಂಟು R ವ್ಯಾಲ್ಯೂ ಕೊಟ್ಟಿದ್ದಾರೆ 0.0083 0.0083 ಕೊಟ್ಟಿದ್ದಾರೆ. ಹೌದಾ? 0.0083 ಕೊಟ್ಟಿದ್ದಾರೆ ಇಂಟು ಟೆಂಪ್ರೇಚರ್ ಕೊಟ್ಟಿದ್ದಾರೆ 300 Kelvin ಇಂಟು ಲಾಗ್ ಆಫ್ ರಿಮೆಂಬರ್ 10 divided by 1 ಲಾಗ್ 10 divided by 1. ಸೊ ಹಾಗಾದರೆ ಸೊ ರಿಮೈನಿಂಗ್ ನಾನು ಇಲ್ಲಿ ಬರೀತೀನಿ ನೋಡಿ. ಸೊ W is equal to
2.303 ಇಂಟು 2 ಅಂತಂದರೆ ಮೈನಸ್ ಬರೀಬೇಕು. ಸೊ 2.303 2 ಅಂತಂದರೆ 4. ಸೊ 2 2s 4 ಹೌದಾ. ಸೊ ನೋಡಿ 2.3 ಇಂಟು 2 ಅಂತಂದರೆ 4.6 ಬರ್ತದೆ ಇಂಟು 300 ಕೆಲ್ವಿನ್ ಇಂಟು 0.0083 ಅವ್ರು ಕೊಟ್ಟಿರೋವಂಥದ್ದು ಇಂಟು ಲಾಗ್ 10 ಆಗ್ತದೆ. ಲಾಗ್ 10 ಇಸ್ ಈಕ್ವಲ್ ಟು 1 ಮೈನಸ್. ಸೊ ಇಲ್ಲಿ ಆನ್ಸರ್ ನಿಮಗೆ ಎಲ್ಲೂ ಕೂಡ ಮೈನಸಲ್ಲಿ ಕೊಟ್ಟಿಲ್ಲ, ಕೊಡೋ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ರಿವರ್ಸಿಬಲ್ ಆ್ಯಂಡ್ ಐಸೋಥರ್ಮಲಿ ಅಂತ ಕೊಟ್ಟಿದ್ದಾರೆ. ಸೊ ಡನ್ ಅಂತ ಅಂದಮೇಲೆ ಸೊ ವರ್ಕ್ ಡನ್ ಬೈ ದ ಸಿಸ್ಟಮ್ W ಇಸ್ ಈಕ್ವಲ್ ಟು ಪಾಸಿಟಿವ್ ಬರ್ತದೆ. ಸೊ ಇಲ್ಲಿ ಮೈನಸ್ ಬಂದರೂ ಕೂಡ ನಾವು ಆನ್ಸರ್ನ ಪಾಸಿಟಿವಲ್ಲಿ ಹೇಳ್ತೀವಿ. ಸೊ 11.5 ಬರ್ತದ ಆನ್ಸರು. ಹೌದು ಹೆಂಗೆ ನೋಡಿ, ಭಾಳ ಸಿಂಪಲ್ಲು. 300 ಇದನ್ನು ಏನು ಬರಿತೀನಿ, ಇದನ್ನು 3 ಇಂಟು 2 ಡೆಸಿಮಲ್ ಪಾಯಿಂಟ್ ಹಿಂದೆ ತೊಗೊಂಡು ಬರ್ತೀನಿ, ಇದನ್ನು 2 ಮುಂದೆ ತೊಗೊಂಡು ಬರ್ತೀನಿ, 0.8 ಬರಿತೀನಿ ಇಂಟು 4.6 ಬರಿತೀನಿ. ಸೊ ಇದ್ರ ಕ್ಯಾಲ್ಕುಲೇಷನ್ ಭಾಳ ಸಿಂಪಲ್ ನೋಡಿ. 4.6 ಅಂದರೆ 5 ಅಂತ ತೊಗೊಳ್ಳಿ. ಓಕೆ, 8 5 40, 43 120. ಇಲ್ಲಿ 120 ಬರೋದಿಲ್ಲ, ಡೆಸಿಮಲ್ ಪಾಯಿಂಟ್ 0.8 ಇರೋದಕ್ಕೆ 12 ಬರ್ತದೆ. 12 ಅಂದರೆ ನಿಯರೆಸ್ಟ್ 12 ಈಸ್ ಆನ್ಸರ್ ಇಸ್ 11.5. ಸೊ ಲೈಕ್ ದಿಸ್. ಸೊ ಆನ್ಸರ್ ಫಾರ್ ದ 9th ಕ್ವಶನ್ 2022 ಕೇಳಿರುವಂಥದ್ದು 11.5. ಫಾರ್ಮುಲಾ ಇಸ್ W is equal to -2.303 nRT log V2/V1. ಸೊ ದೀಸ್ ಆರ್ ದ ಕ್ವಶನ್ ವಿಚ್ ಇಸ್ ಆಸ್ಡ್ ಇನ್ ಥರ್ಮೋಡೈನಮಿಕ್ಸ್ ಚಾಪ್ಟರ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ದ ಲಾಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣಂತೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಫಸ್ಟ್ PUC ಮತ್ತು ಸೆಕೆಂಡ್ PUC ಎಲ್ಲ ಚಾಪ್ಟರ್ನ ಬಿಫೋರ್ KCET ಎಕ್ಸಾಮ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಯೂಸ್ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.